ನಮಸ್ಕಾರ. ಕತೆ ಕೇಳಿ. ಇದೊಂದು ಹಳೆಯ ಫೋರ್ಟ್ ಅಂತಾರೆ ಅಥವಾ ಕೋಟೆ ಅಂತೇಳಿ ಹೇಳ್ತಾರೆ. ನಾವೀಗ ಕೈವಾರದ ಮೇಲಿನ ಬೆಟ್ಟದ ಮೇಲಿನ ಕೋಟೆಯ ಮೇಲಿನ ಹತ್ತಿ ಕೋಟೆ ಪಾಳು ಬಿದ್ದ ಕೋಟೆ ಮೇಲೆ ಇದ್ದೇನೆ. ಈಗೊಂದು ಕತೆ. ಇಲಿ ರಾಜ್ಕುಮಾರಿ. ಒಂದು ಸಲಿ ಋಷಿ ಒಬ್ಬ ಇಲ್ಲಿ ನೀರಿನಲ್ಲಿ ಕೂತ್ಕೊಂಡು ಪ್ರಾರ್ಥನೆ ಮಾಡ್ತಾ ಇರ್ಬೇಕಾದ್ರೆ ಅವನು ನೀರನ್ನ ಹೀಗೆ ಹಿಡ್ಕೊಂಡಾಗ ಅಲ್ಲಿ ಒಂದು ಹದ್ದು ಇಲಿಯನ್ನ ಕೊಂಡು ಹೋಗ್ತಿತ್ತಂತೆ. ಆ ಇಲಿ ಇವನ ಕೈಗೆ ಜಾರಿ ಆ ನೀರಲ್ಲಿ ಬಿತ್ತು. ಇವನ ಆ ಇಲಿಯನ್ನ ಬದುಕಿಸಿ ಮನೆಗೆ ಕೊಂಡು ಹೋಗಿ ಅದಕ್ಕೆ ಮಂತ್ರ ಹಾಕಿ ಹುಡುಗಿಯನ್ನಾಗಿ ಮಾಡಿ ಅವಳನ್ನ ಕರ್ಕೊಂಡು ಹೋಗಿ ಮನೆಗೆ ಕರ್ಕೊಂಡು ಹೋಗಿ ಹೆಂಡತಿ ಹತ್ರ, ನೋಡು ಇವಳು ಚಂದಾಗಿ ಇವಳನ್ನ ಬೆಳೆಸ್ಬೇಕು, ನಮ್ಗೆ ಮಕ್ಕಳಿಲ್ಲ, ಇವಳನ್ನ ಚಂದ ಮಾಡಿ ಬೆಳೆಸಿ ಮತ್ತೆ ನಾವು ಮದ್ವೆ ಮಾಡುವ, ಚೆನ್ನಾಗಿ ನೋಡ್ಕೊಳ್ಬೇಕು ನೀನು ಅಂತ ಹೇಳಿ ಹೇಳಿದ. ಅವಳಿಗೆ ಖುಷಿ ಆಯ್ತು. ಋಷಿ ಮುನಿ ಹೆಂಡತಿಗೆ ಅವಳು ಆಯ್ತು ಅಂತ ಹೇಳಿ ಒಪ್ಕೊಂಡ್ಲು. ಹೀಗೆ ಕಾಲ ಕಳಿತಾ ಹುಡುಗಿ ತುಂಬಾ ಸುಂದರಿ ಆದ್ಲು, ಸುಂದರ ರೂಪದ ರಾಜ್ಕುಮಾರಿ ಆದ್ಲು. ಈಗ ಅವಳಿಗೆ ಮದ್ವೆ ಮಾಡ್ಬೇಕಲ್ಲ, ಏನ್ ಮಾಡೋದು, ಯಾರನ್ನ ಮದ್ವೆ ಮಾಡೋದು? ಇವನು ಯೋಚನೆ ಮಾಡಿದ, ಸೂರ್ಯ ಎಲ್ರಿಗಿಂತ ಶಕ್ತಿ, ಸೂರ್ಯನ ಮದ್ವೆ ಮಾಡುವ ಅಂತ ಹೇಳಿ ಅವನ ಮಂತ್ರ ಶಕ್ತಿಯಿಂದ ಸೂರ್ಯನ ಕರೆಸಿದ. ಸೂರ್ಯನ ನೋಡಿ ಈ ಹುಡುಗಿಗೆ ಬೇಜಾರಾಯ್ತು. ಅಪ್ಪ, ಇವನ್ ತುಂಬಾ ಬಿಸಿ, ಇವನ್ ಬಲಶಾಲಿ ಅಲ್ಲ, ಇವನೊಟ್ಟಿಗೆ ನನ್ಗೆ ಬದುಕ್ಲಿಕ್ಕೆ ಆಗಲ್ಲ ಅಂತ ಹೇಳಿದ್ಲು. ಹಾಗಾದ್ರೆ ಏನ್ ಮಾಡೋದು? ಸೂರ್ಯನೇ ಕೇಳಿದ, ನಿನ್ಕಿಂತ ಯಾರು ಬಲಶಾಲಿ ಅಪ್ಪ ಅಂತೇಳಿ. ಅದಕ್ಕೆ ಅವನ್ ಹೇಳಿದ, ನನ್ಕಿಂತ ಮೋಡ ಬಲಶಾಲಿ, ಏನಾದ್ರು ಮೋಡ ಬಂದಾಗ ತಂಪು ಕೊಡುತ್ತೆ, ಹಾಗೆ ಹೀಗೆ ಅಂತೇಳಿ. ಆಗ ಇವನ್ ಏನ್ ಮಾಡಿದ, ಸೂರ್ಯ ಹೋದ, ಮೋಡನ್ನ ಕರ್ಸಿದ. ಮೋಡನ್ನ ನೋಡಿ, ಅಯ್ಯೋ ಈ ಕಪ್ಪಿರೋ ಮೋಡ ನಂಗೆ ಬೇಡ ಅಂತ ಹೇಳಿ ರಾಜ್ಕುಮಾರಿ ಹೇಳಿದ್ಲು. ಹಾಗೆ ಮೋಡ ಸಹ ಹೋಗಿದ್ದ. ಅವನ ಕೇಳಿದ, ಯಾರು ಬಲಶಾಲಿ ಅಪ್ಪ? ನಿನ್ಕಿಂತ ಗಾಳಿ ಬಲಶಾಲಿ. ಈ ಗಾಳಿಯನ್ನ ಇವನ್ ಮಂತ್ರ ಹಾಕಿ ಕರ್ಸಿದ. ಗಾಳಿಯನ್ನ ನೋಡಿ, ಅಯ್ಯೋ ಇವನ್ ಗಾಳಿ ತುಂಬಾ ಎಲ್ಲೆಲ್ಲೋ ಗಾಳಿ, ನಾನ್ ಹೇಗೆ ಇವನೊಟ್ಟಿಗೆ ಬದುಕ್ಲಿ ಅಂದ್ಲು. ಹಾಗಾದ್ರೆ ಏನ್ ಮಾಡೋದು? ನಿನ್ಕಿಂತ ಯಾರಪ್ಪ ಬಲಶಾಲಿ ಅಂತ ಹೇಳಿ ಗಾಳಿಯಿಂದ ಕೇಳಿದಾಗ, ನನ್ಕಿಂತ ಪರ್ವತ ಬಲಶಾಲಿ ಅಂತ ಹೇಳಿದ. ಹಾಗಾದ್ರೆ ನೀನ್ ಹೋಗು ಅಂತೇಳಿ ಪರ್ವತವನ್ನ ಮಂತ್ರ ಮಾಡಿ ಕರೆಸಿದ. ಪರ್ವತನ್ನ ಮದ್ವೆ, ಅಯ್ಯೋ ಅಪ್ಪ ಇವನ್ ತುಂಬಾ ಒರಟ, ಇವನ್ ತುಂಬಾ ಗಟ್ಟಿ, ಇವನೊಟ್ಟಿಗೆ ನಾನ್ ಮದ್ವೆ ಆಗೋದಿಲ್ಲ ಇವನನ್ನ ಅಂತ ಹೇಳಿದ್ಲು. ಹಾಗಾದ್ರೆ ಏನ್ ಮಾಡೋದು? ಯಾರಪ್ಪ ನಿನ್ಕಿಂತ ಬಲಶಾಲಿ ಅಂದಾಗ ಅವನ್ ಹೇಳಿದ, ಇಲಿ ನನ್ಕಿಂತ ತುಂಬಾ ಬಲಶಾಲಿ, ಅದು ನನ್ನ ಕೆಳಗೆಲ್ಲ ಕೊರ್ದು ನನ್ನನ್ನು ಹಾಳು ಮಾಡಿ ಬಿಡುತ್ತೆ, ನಾನ್ ಬೀಳೋ ಹಾಗೆ ಮಾಡುತ್ತೆ ಅಂತೇಳಿ. ಹಾಗಾದ್ರೆ ಇಲಿನ ಕರ್ಸು ಅಂತೇಳಿ. ಇಲಿ ಬಂತು. ಇಲಿನ ನೋಡಿ ಈ ಹುಡುಗಿಗೆ ತುಂಬಾ ಖುಷಿ ಆಯ್ತು. ಅಪ್ಪ, ನಾನು ಇದನ್ನೇ ಮದುವೆ ಮಾಡ್ಕೊಳ್ತೇನೆ ಇವನನ್ನ ಅಂತೇಳಿ. ಅವನೇನ್ ಮಾಡಿದ, ರಾಜ್ಕುಮಾರಿನ ಮತ್ತೆ ಇಲಿ ಮಾಡಿ ಅವಳನ್ನ ಮದುವೆ ಮಾಡಿ ಕಳ್ಸಿದ. ಅವನಿಗೆ ಗೊತ್ತಾಯ್ತು ಯಾವ್ದನ್ನು ನಾವು ಸರಿ ಮಾಡ್ಲಿಕ್ಕೆ ಆಗುದಿಲ್ಲ ಅಂತೇಳಿ. ಇದೇ ಕತೆ ಕೇಳಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.